आप लोग इसको क्लियर करो, आप इसको क्लियर करो भाई। घुस गई, ऐसे जा रहा है, ऐसे जा रहा है तो इस साइड में होगा वो। किधर है भाई? ತೆಗ್ದಿದ್ದು ನೋಡಿದ್ರಾ? ಸ್ನೇಹಿತರೆ ನಮಸ್ಕಾರ. ನಾವು ಮೈಸೂರಿನ ಬೋಗಾದಿಯ ಗದ್ಗೆ ರೋಡಲ್ಲಿ ದಾಸನಕೊಪ್ಪಲಲ್ಲಿ ಒಂದು ಸ್ನೇಕ್ ರೆಸ್ಕ್ಯೂಗೆ ಅಂತ ಬಂದಿದ್ದೀವಿ. ಈ ಒಂದು ಹಾವಿನ ಸಂರಕ್ಷಣೆಯ ಕರೆ ಈಗ ಕೆಲವು ಕ್ಷಣಗಳಲ್ಲಿ ನಮಗೆ ಬಂತು. ನಾವು ಈ ಒಂದು ಜಾಗಕ್ಕೆ ರೆಸ್ಕ್ಯೂಗೆ ಅಂತ ಬರ್ತಾ ಇದ್ದೀವಿ. ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಇದೆ. ಸೊ ಈ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟಲ್ಲಿ ನಮಗೆ ಗ್ರಾನೈಟ್ ಮಧ್ಯೆ ಹಾವಿದೆ ಅಂತ ಕರೆ ಬಂದಿದೆ. ಇಲ್ಲೂ ನಿಮ್ದೇನಾ ಮೇಂಟೆನೆನ್ಸು? ಸೂಪರ್, ವೆರಿ ನೈಸ್. ಎಲ್ಲಿದೆ ಹಾವು? ನಿಮ್ಗೆ ಗೊತ್ತಿರಲಿಲ್ವಾ? ಹೌದಾ? ಅಚಾನಕ್ಕಾಗಿ ಮೀಟ್ ಆಗಿದ್ದ? ಸೆಕ್ಯೂರಿಟಿ ಸೂಪರ್ವಿಷನ್ ನಿಮ್ದೇನಾ? ಇಲ್ಲೇ ಇದೆ ಅಂತ ಹಾವು? ಹಾಂ ಹಾಂ, ಅಲ್ಲಿಗೆ ಹೋಗೋಕ್ಕಾಗಲ್ವಾ ಗಾಡಿ? ಹಾಂ, ಓಕೆ ಓಕೆ. ಚೆನ್ನಾಗಿದ್ದೀರಾ? ಓಕೆ ಸ್ನೇಹಿತರೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ಆ್ಯಕ್ಷನ್. ಹೋಗಿ ಈ ಒಂದು ಹಾವನ್ನು ರೆಸ್ಕ್ಯೂ ಮಾಡೋಣ. ಜನಗಳ ಜೀವ, ಹಾವಿನ ಜೀವ ಎರಡನ್ನು ಉಳಿಸೋಣ. ಏನಕ್ಕ? 2 ನಿಮಿಷ ಇಟ್ಕೊಂಡ್ಬಂದ್ಬಿಡ್ತೀವಿ ರೀ. ಬೆಳಗ್ಗೆಯಿಂದ ದೊಡ್ಡದ ಹಾವು ಇದರೊಳಗಿದೆ, ಇದರೊಳಗಡೆನೂ ಇದೆ, ಇದರೊಳಗೂ ಇದೆ. ಹಾಂ, ಇದು ಖಾಲಿ ಇದೆ. ಹಾಂ, ಶೋರ್. ಏನಕ್ಕ? ಹೌದಾ? ಓಕೆ. ನನಗೆ ನೀವು ಸಿಕ್ಕಿದ್ರಿ, ನಮ್ಮ ಅಮ್ಮನೇ ನೋಡೋಕ್ಕಾಗಿಲ್ಲ. ನಾನು 10 ದಿನದಿಂದ ನೋಡಿಲ್ಲ. ಹ್ಞೂ, ಅವ್ರು ಮನೆಗೆ ಬರೋ ಅಂತ ಕರಿತಾ ಇದ್ದಾರೆ. ನಂಗೆ ಮನೆಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಕಾಲ್ಗಳು. ಹಾಂ, ಎಲ್ಲಿ ನೋಡಿದ್ರಿ ಅಣ್ಣ? ಇದರಿಂದ ಇದೆಯಾ? ಓಕೆ ಅಣ್ಣ, ಇಲ್ಲಿ ಅಗಿಬೇಕಾದ್ರೆ ಬಿಲದ ಒಳಗಡೆ ಇನ್ನೂ ಹಾವುಗಳು ಸಿಗುತ್ತೆ. ಕನ್ನಡ ಮಾತಾಡ್ತೀರಾ? ಕನ್ನಡ ಬರಲ್ವಾ? ಇಲ್ಲಿ ಅಗಿಬೇಕಾದ್ರೆ ಇನ್ನೂ ಬಿಲೆಗಳ ಒಳಗಡೆ ಸಿಗುತ್ತೆ. ಮತ್ತು ಇನ್ನೊಂದೇನಂತಂದರೆ, ಇವಾಗ ಹಾವುಗಳು ಮೊಟ್ಟೆ ಇಡೋ ಟೈಮು. ಬಿಲ ಅಗಿಬೇಕಾದ್ರೆ ಮೊಟ್ಟೆಗಳು ಸಿಗ್ಬೋದು. ಮೊಟ್ಟೆಗಳು ಇನ್ ಕೇಸ್ ಸಿಕ್ಕಿದ್ರೆ ನನಗೆ ಫೋನ್ ಮಾಡಿ, ನಾನು ಬಂದು ಮೊಟ್ಟೆಗಳನ್ನ ತೊಗೊಂಡೋಗಿ ಮರಿ ಮಾಡಿಸಿ ಅದನ್ನು ಬಿಟ್ಬಿಡ್ತೀನಿ. ಬಟ್ ಇನ್ ಕೇಸ್ ಸಿಕ್ಕಿದ್ರೆ ಇಲ್ಲಿ ಬಿಲ್ದೊಳಗಡೆ ಇದ್ದರೆ ದಯವಿಟ್ಟು ಎಲ್ಲರಿಗೂ ಇನ್ಫಾರ್ಮ್ ಮಾಡಿರಿ, ಬರ್ತೀನಿ. ನೀವು ಕನ್ನಡ ಮಾತಾಡ್ತೀರಾ? ಹಾಂ, ಸೂಪರ್. ನೀವು ಮಾತಾಡ್ತೀರಾ? ಓಕೆ. ಕಿದರೆ ಭಯ್ಯ, ನೀವು ಕನ್ನಡದವರಾ? ಹಾಂ, ಎಲ್ಲಿದೆ? ಹೌದಾ? इसका अंदर गया. ये लो भैया, आ जाओ. ಅಣ್ಣ ಬನ್ನಿ. ಸರ್, ಆ ಕಡೆ ಒಬ್ರು ನಿಂತಿರ್ತೀರಾ? हाँ, जल्दी लो भैया. ये वाला निकल है तो निकाल दो. 1 मिनट, मेरा पैर. थोड़ा आगे हटाओ भैया, वैसे मत करो, इसको पूरा हटाओ भैया. तोड़ी भाई. भैया, आप लोग इसको निकालो भैया, उसको निकालो. हाँ,
निकालो निकालो भाई निकालो। ये लास्ट पीस है ना, इसके पीछे हो सकता है। आप लोग इसको जल्दी निकालो, उधर है तो मैं हाथ डाल के पकड़ लूंगा, ठीक है ना? हाँ निकालो भैया, खींचो खींचो। रो 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 नहीं है, नहीं निकालो निकालो, पूरा खींचो भाई। किधर है? उस तरफ देखो, उस तरफ देखो, उस तरफ देखो। ये लो जल्दी लो, इसके अंदर है। चिपकली है ना भाई? सांप था, सांप था या चिपकली? पक्का सांप। हाँ यही तरी में। एक मिनट एक मिनट एक मिनट। यही तरी में, यही तरी में सर। हाँ रुको रुको रुको, एक मिनट रुको। पता है भाई, पता है पता है। पकड़ो इसको। नागरा वो भाई, वो लकड़ी को कुड़ी कड्डी कोड़ी, ये टाइल्स पीस को निकालो भैया। हाथ में है सांप, आप फिक्र मत करो। हाँ इसको भी, ये वाइट ये वाला निकालो भैया। आ जाओ, हाथ में कोई परवाह नहीं, कन्नड़ बरुत्ता? कुछ नहीं होगा, मैं हूँ ना। इसको निकालो पहले, इसको निकालो। ಸೊ ಈ ಹಾವನ್ನು ಎಳಿಬಾರ್ದು, ಎಳೆದ್ರೆ ಅದಕ್ಕೆ ನೋವಾಗುತ್ತೆ, ಹಾಗಾಗಿ ಅದನ್ನು ಬ್ಲಾಕ್ ಮಾಡಿ ನಾವು ಹಿಡ್ಕೊಂಡಿದ್ದೀವಿ ಅಷ್ಟೇ, ಮುಂದೆ ಹೋಗದೇ ಇರೋ ರೀತಿ। उसको निकालो धीरे से, अभी सांप मिल गया है, धीरे से निकाल सकते हैं, है ना? हाँ इसको उठा दो भैया। एक मिनट, सांप के ऊपर नहीं गिरना है भाई, सांप के ऊपर गिर गया तो सांप मर जाएगा। आपको और सांप को दोनों को रक्षण करने के लिए आए हैं ना हम लोग। हाँ उसको, एक मिनट भाई, धीरे से धीरे से। हाँ सर इसको किधर में लग जाएगा? तुम ले उधर। हाँ ले लो ले लो ले लो ले लो, नहीं नहीं ले लो ले लो। ಎಳಿಯೋಕ್ಕಾಗಲ್ಲ ಅಣ್ಣ, ಎಳೆದ್ರೆ ಸತ್ತೋಗ್ಬಿಡುತ್ತೆ ಎಳೆದ್ರೆ। हाँ ये काला वाला को निकालो भैया। हाँ ले लो ले लो, धीरे से सांप के ऊपर नहीं गिरना है। हाँ पीछे आ रहा है, छोड़ो 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 छोड़ो। हाँ ಬಾಕ್ಸ್ ಅಲ್ಲೇ ಇರಲಿ ಬಿಡಿ, ಇಲ್ಲ ಬಾಕ್ಸ್ ಹತ್ರ ತಗೊಬರ್ತೀರಾ? ಹಂಗಲ್ಲ ಮಲಗಿಸ್ಬೇಕು। ಹಾಂ ತುಂಬ ಓಪನ್ ಆಗೋಯ್ತು, ಸ್ವಲ್ಪ ಕಮ್ಮಿ ನನ್ನ ಕಡೆ ತಿರುಗಿಸಿ। ಹಾಂ ಅಷ್ಟೇ, ತುಂಬ ಜಾಸ್ತಿ ಓಪನ್ ಆಗಿದೆ। ಬಾಯಿ ತೆಗ್ದಿದ್ದು ನೋಡಿದ್ರಾ? ಕಚ್ಚಕ್ಕೆ ರೆಡಿ ಆಗಿದ್ದಾನೆ।
ಸುಮ್ಮನಿರಮ್ಮ, ಸುಮ್ಮನಿರೋ. ಯಾಕೋ मोबाइल फट रहा था वो मोबाइल गोल गोल से आते हैं आएगा नहीं ತುಂಬ ಅಲರ್ಟ್ ಇದ್ದಾನೆ, ಮುಟ್ಟಕ್ಕೆ ಬಿಡ್ತಾ ಇಲ್ಲ ಅಷ್ಟೆ. रॉड से या सबल से हिला के देखना है कुछ है कि नहीं, ठीक है ना? हटाया ना वैसा कर, जैसे अभी पाइप से हटाया था ना, हाँ। आपको बताया ना, हाँ। है, वैसा करो। ಸರ್ ಕೈಯಲ್ಲಿ ತೊಳ್ಕೊಳ್ಬೋದು, ಟ್ಯಾಪಲ್ಲಿದೆ. ಏನು ಯಾರು ನಮ್ಮಮ್ಮನ? ಮಮ್ಮಿ ಹಾಯ್. ಏನೇನು ಒಂದು ನಿಮಿಷ. ಗೊತ್ತಾಯ್ತು, ಮನೆಗೆ ಬರೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡ, ಬರ್ತೀನಿ ಇವತ್ತು ಮನೆಗೆ. ಹಾಂ, ರೆಕಾರ್ಡಿಂಗ್ ಆಗ್ತಾ ಇದೆ. ಒಳ್ಳೆ ಮೋದಿ ಸಮುದ್ರದೊಳಗೆ ಹೋದಾಗ ನಿನ್ ತರಾನೇ ಹೋಗಿದ್ರು. ಸಮುದ್ರದಲ್ಲಿ ಹೋಗಿ ನವೀನ್ ಗರಿ ನೆಟ್ಟು ಬಂದ್ರು ಗೊತ್ತಾ? ಹೌದಾ? ನಂಗೆ ಗೊತ್ತಿಲ್ಲ, ನಾನು ನ್ಯೂಸೇ ನೋಡಲ್ವಲ್ಲ, ಟಿವಿನೇ ನೋಡಲ್ಲ ನಾನು. ಅದೇ ಅದೇ ದ್ವಾರಕಾ ಹೋಗಿದ್ದೆವು. ಹಾಂ ಹಾಂ ಹಾಂ, ಸರಿ, ಓಕೆ ಮಮ್ಮಿ, ಬರ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ. ಕಾಲ್ ಇಲ್ಲ ಅಂದರೆ ಬರ್ತೀನಿ, ಇಲ್ಲ ಅಂದರೆ ಬರೋಕ್ಕಾಗಲ್ಲ. ಹಾಂ, ಊಟ ತಿಂಡಿ ಏನಾರು ತಿಂದ್ಯಾ? ತಿಂಡಿ ಇನ್ನೂ ಆಗಿಲ್ಲ, ಮಾಡಬೇಕು. ಸರಿ, ಓಕೆ, ಕೊಟ್ಟೆ ಇರು ಆಂಟಿಗೆ. ನಾನು ಮಾತಾಡ್ತಾನೆ ಇರ್ತೀನಿ ನೋಡೋದು. ಮಾತಾಡಿ ನಾನು ಕೈ ತೊಳ್ಕೊಂಡಿಲ್ಲ ಇನ್ನು. ಹೀರೋ ಡಬ್ಬದಲ್ಲಿದೆ, ಹೀರೋ ವಿತ್ ಹೀರೋ. ಓಕೆ, ಕಾಲ್ ಯು ಲೇಟರ್. ಬಾಯ್ ಬಾಯ್. ಹಾಂ, वो कौन सा सांप है वो? ನಾಗ್ नाग ನಾಗೇ वो. ಲಾಸ್ಟ್ ಟೈಮ್ ಬಂದಿದ್ರು ಅಲ್ಲಿ. ಎಲ್ಲಿ? ಹೌದಾ, ಬಂದಿದ್ರಾ? ಓಕೆ ಓಕೆ ಓಕೆ. ಹೌದು, ನೋಡಬೇಕಾ? ಹಲೋ, ಹೌದಾ? ನಿಜವಾಗ್ಲೂ ಬಂದೆ ಅಕ್ಕ? ಹೌದಾ, ಬಂದೆ ಅಕ್ಕ, ಬಂದೆ. ಹಾಂ, दाग लाउड हो दादी ना सिगोला गोल अब करे तब दाग में देखो ಗಾಯ ಏನಾಗಿಲ್ಲ, ಸೇಫಾಗಿ ರೆಸ್ಕ್ಯೂ ಮಾಡಿದ್ದೀವಿ. ಸಾಕು, ಬರೋಣ. ಓಕೆ ಸ್ನೇಹಿತರೆ, ಈ ಒಂದು ಬೋಗದಿ ದಾಸನ ಕೊಪ್ಪಳು, ಅಲ್ಲಿ ನಾವು ಈ ಒಂದು ಸ್ನೇಕನ್ನು ರೆಸ್ಕ್ಯೂ ಮಾಡಿದ್ವಿ. ನೆಕ್ಸ್ಟ್ ನಮಗೆ ವಿಜಯನಗರ 3ನೇ ಹಂತದಿಂದ ನಮಗೆ ಒಂದು ಕರೆ ಬಂದಿದೆ. 3ನೇ ಹಂತಕ್ಕೆ ನಾವಿವಾಗ ಹೊರಡ್ತಾ ಇದ್ದೀವಿ. ಅಲ್ಲಿ ನೆಫ್ಟಿ ಕಿಚನ್ಸ್ ಅಂತ ಇದೆ, ಅದು ಬೇರೆ ಯಾರ್ದು ಅಲ್ಲ, ನಮ್ಮ ಅಕ್ಕನೇ ಅವರು. ಸೊ ಅವರ ಒಂದು ಕಿಚನಲ್ಲಿ ಹಾವು ಬಂದುಬಿಟ್ಟಿದೆ, ಅವರ ಒಂದು ರೆಸ್ಟೋರೆಂಟಲ್ಲಿ ಅಂತ ಕರೆ ಬಂದಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೆಫ್ಟಿ ಈಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನೀವು ಎಲ್ಲಿ ಆರ್ಗ್ಯಾನಿಕ್ ಫುಡ್ಡು, ಹೆಲ್ತಿ ಫುಡ್ಡನ್ನು ತಿನ್ನಬೇಕಂತ ನೀವು ಎಲ್ಲಿ ಯೋಚನೆ ಮಾಡ್ತಾ ಇರ್ತೀರೋ ಆ ಒಂದು ಪ್ಲೇಸೇ ನೆಫ್ಟಿ. ಸೊ ಎಷ್ಟೋ ಜನಕ್ಕೆ ಇವತ್ತು ಸರ್ ಥ್ಯಾಂಕ್ ಯು, ಎಷ್ಟೋ ಜನಕ್ಕೆ ಇವತ್ತು ಡೌಟ್ ಆಗಿಬಿಟ್ಟಿದೆ, ನಮಗೆ ಹೆಲ್ತಿ ಫುಡ್ಡು, ಆರ್ಗ್ಯಾನಿಕ್ ಫುಡ್ಡು ಎಲ್ಲಿ ಸಿಗ್ಬೋದು, ಯಾವ ಥರ ಜಾಗದಲ್ಲಿ ನಮಗೆ ಒಂದು ಒಳ್ಳೆ ಟೇಸ್ಟಿ ಫುಡ್ ಸಿಗ್ಬೋದು ಅಂತ. ಸೊ ಆ ಜಾಗಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಒಂದು ಜಾಗ ವಿಜಯನಗರ 3ನೇ ಹಂತ, ವಿಜಯಶ್ರೀಪುರ ಸರ್ಕಲಲ್ಲಿ ಇರ್ತಕ್ಕಂತಹ ನೆಫ್ಟಿ ಕಿಚನ್, ನೆಫ್ಟಿ ರೆಸ್ಟೋರೆಂಟ್ ಅಂತ. ಮುಂಚೆ ಅವರು ಕ್ಲೌಡ್ ಕಿಚನ್ ಆಗಿ ಬರೀ ಕ್ಲೌಡ್ ಕಿಚನಲ್ಲಿ ಬರೀ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೋಲಿ ಅವರು ಫುಡ್ಡನ್ನು ಆರ್ಡರ್ಸ್ ತೊಗೊಳ್ತಾ ಇದ್ರು. ಇವತ್ತು ಅವರು ಒಂದು ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ರೆಸ್ಕ್ಯೂಗೆ ಅಂತಂದರೆ ನಮಗೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ನಾವಿನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಅಲ್ಲಿಗೆ ಹೋಗಿ ನಮಗೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ಅಂತಂದರೆ ಡೈರೆಕ್ಟಾಗಿ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಫುಡ್ ರಿವ್ಯೂವನ್ನು ಕೂಡ ಕೊಟ್ಟು ನಾವು ಸ್ನೇಕ್ ರೆಸ್ಕ್ಯೂವನ್ನು ಕೂಡ ಮಾಡ್ಬೋದು. ಸೊ ಆದಷ್ಟು ಬೇಗ ವಿಜಯನಗರ 3ನೇ ಹಂತದಲ್ಲಿರ್ತಕ್ಕಂಥ ನೆಫ್ಟಿ ರೆಸ್ಟೋರೆಂಟ್ಗೆ ಹೋಗೋಣ, ಸ್ನೇಕನ್ನು ರೆಸ್ಕ್ಯೂ ಮಾಡೋಣ, ಅಲ್ಲಿ ಫುಡ್ಡನ್ನು ಕೂಡ ರಿವ್ಯೂ ಮಾಡೋಣ ಅಂತ ಹೇಳ್ತಾ
ಅಲ್ಲಿಗೆ ಹೋದ ನಂತರ ಮುಂದುವರಿಸ್ತೀನಿ. ಕೊಲ್ಲಬೇಡಿ, ಕರೆ ಮಾಡಿ. ಧನ್ಯವಾದ.